ಸಹಜವಾಗಿ ತೀರ್ಕೊಂಡಿರ್ತಕ್ಕಂಥ ಹಸುಗಳಿಂದ ಈ ಗೋನಂದ ಜಲ ಮಾಡಿ ಕರ್ನಾಟಕದಾದ್ಯಂತ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಮೊದಲು ಗೊಬ್ಬರ ಹಾಕೋದ್ಕಿಂತ ಈ ಗೋನಂದ ಜಲ ಹಾಕಿದ್ಮೇಲೆ ತುಂಬಾ ಬದಲಾವಣೆ ಆಗಿದೆ ಸರ್. ಇಡೀ ಹೊಲ ತುಂಬಕ್ಕೆ ಒಳ್ಳೆ ಗೊಬ್ಬರನ್ನ ಮಾಡ್ಬಿಟ್ಟು ಬಂಗಾರತಿ ಬೆಳೀತಕ್ಕಂಥ ಒಂದು ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಶ್ರಮತೆ ಈ ಕುನುಪ ಜಲ ಅಥವಾ ಗೋನಂದ ಜಲ ಅನ್ನೋದ್ರ ಬಗ್ಗೆ ಇದು. ವಿಶೇಷವಾಗಿ ಈ ಗೋನಂದ ಜಲನ ಎಲ್ಲಾ ಬೆಳೆಗಳಲ್ಲೂ ಬಳಸಬಹುದು ಸರ್. ಈ ಗೋನಂದ ಜಲ ಹಾಕಿದ್ಮೇಲೆ ಕೇವಲ 15 ದಿನದೊಳಗಡೆನೆ ನಿಮಗೆ ರಿಸಲ್ಟ್ ಇರುತ್ತೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಚಿರಾಗ್ ಅಧಿಕಾರ ಅಂತ ಹೇಳ್ಬಿಟ್ಟು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಕಡೆಯಿಂದ ನಾನು ಇವತ್ತು ವಿಶೇಷವಾಗಿ ಗೋನಂದ ಜಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಇದು ಗೋನಂದ ಜಲ? ವೃಕ್ಷಾಯುರ್ವೇದದಲ್ಲಿ ಕುನುಪ ಜಲ ಅಂತ ಹೇಳ್ತಾರೆ. ಕುನುಪ ಜಲ ಅಂತಂದ್ರೆ ತೀರ್ಕೊಂಡಿರ್ತಕ್ಕಂಥ ಒಂದು ಹಸುವನ್ನ ಒಂದು ಡ್ರಮ್ ಒಳಗಡೆ ಹಾಕಿ ಅದಕ್ಕೆ ಪಂಚಗವ್ಯಗಳು ಹಾಲು, ಮೊಸರು, ಮಜ್ಜಿಗೆ ಹಾಕಿ ಕೊಳೆ ಇಟ್ಟು ಅದನ್ನ 9 ತಿಂಗಳಾದ್ಮೇಲೆ ಗಿಡಗಳಿಗೆ ಬಳಸ್ಬೋದು. ಸಾಧಾರಣವಾಗಿ ನೀವು ಒಂದು ಮಾತು ಕೇಳಿರ್ತೀರಿ, ನಾಯಿ ಸತೆ ತಪ್ಪ ಅಂದ್ರೆ ನಿಂಬಿ ಗಿಡ ತೆಳತ್ತ ಅಂದ ಉಗಿ ಅಂತ. ಹಂಗೆ ಅದು ಯಾಕೆ ನಮ್ಮ ಹಿರಿಕರು ಮಾಡ್ಕೊಂತ ಬಂದ್ರು ಪಾರಂಪರಿಕವಾಗಿ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಮಾಂಸಪಿಂಡ ಅಥವಾ ಎಲುಬಿನಲ್ಲಿ ನೈಟ್ರೋಜನ್ ಅಂಶ, ಕೆಲವೊಂದಿಷ್ಟು ಅಂಶ ಗಿಡಗಳಿಗೆ ಪೋಷಕಾಂಶ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಅದನ್ನೇ ಈಗ ಕನೇರಿ ಮಠದ ಅಜ್ಜರು, ಆಮೇಲೆ ನಮ್ಮ ಅರನ್ಸರು ತೀರ್ಕೊಂಡಿರ್ತಕ್ಕಂಥ ಒಂದು ಹಸುವನ್ನ ಎಲ್ಲೋ ಅಲ್ಲಿ ಇಲ್ಲಿ ಹಳ್ಳದಲ್ಲಿ ಎಲ್ಲ ಹಾಕಿ ಬರ್ತಾ ಇದ್ರು. ನಮ್ಮಲ್ಲಿ ಒಂದು ಜಲ ಸಮಾಧಿ ಮಾಡ್ತೀವಿ, ಅಗ್ನಿ ಸಮಾಧಿ ಮಾಡ್ತೀವಿ, ನೆಲದಲ್ಲಿ ನಮ್ಮನ್ನ ಹೂಡ್ತೀವಿ. ಹಾಗೆ ನಮ್ಮ ತಾಯಿ ನಂತರ ಹಾಲು ಕೊಟ್ಟಿದ್ದಂಥ ಒಂದು ಏಕೈಕ ಒಂದು ಪ್ರಾಣಿ ಅಂತಂದ್ರೆ ಅದು ಹಸು. ಆ ಹಸುವನ್ನ ಎಲ್ಲೆಲ್ಲೋ ತಗೊಂಡೋಗಿ ಕಟಗರಿಗೆ ಕೊಟ್ಟು ಹಾಳು ಮಾಡೋಕೆ ಅದನ್ನ ಜಲ ಸಮಾಧಿ ಮಾಡ್ಬಿಟ್ಟು ಇಡೀ ಹೊಲ ತುಂಬಕ್ಕೆ ಒಳ್ಳೆ ಗೊಬ್ಬರನ್ನ ಮಾಡ್ಬಿಟ್ಟು ಬಂಗಾರತಿ ಬೆಳೀತಕ್ಕಂಥ ಒಂದು ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಶ್ರಮತೆ ಈ ಕುನುಪ ಜಲ ಅಥವಾ ಗೋನಂದ ಜಲ ಅನ್ನೋದ್ರ ಬಗ್ಗೆ ಇದು. ಇಲ್ಲಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ನಮ್ದು ಒಂದು ಗೋಶಾಲೆ ಇದೆ ವಿಜಯನಗರ ಡಿಸ್ಟಿಕ್ ಹೂವಿನಡಗಲಿ ತಾಲೂಕು. ಅಲ್ಲಿ ಈ ಒಂದು ಗೋನಂದ ಜಲನ ಅಲ್ಲಿ ಸಹಜವಾಗಿ ತೀರ್ಕೊಂಡಿರ್ತಕ್ಕಂಥ ಹಸುಗಳಿಂದ ಈ ಗೋನಂದ ಜಲ ಮಾಡಿ ಕರ್ನಾಟಕದಾದ್ಯಂತ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ಏನಪ್ಪ ಇದರಲ್ಲಿ ವಿಶೇಷತೆ ಸರ್? ಈ ಗೋನಂದ ಜಲದಲ್ಲಿ ಯಾವುದೇ ರೀತಿಯಾದಂಥ ನೀರು ಮಿಶ್ರಿಲ್ಲ. 100% ಜೆನ್ಯೂನ್ ಆಗಿ ನಾನು ರೈತರಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಇದರಲ್ಲಿ ಜಿಂಕು, ಬೋರಾನು, ಪ್ರಾಸ್ಪರಸ್ಸು, ಮ್ಯಾಗ್ನೀಷಿಯಮು, ಸಲ್ಫರು, ಪೊಟ್ಯಾಶ್, ನೈಟ್ರೋಜನ್ನು ಈ ರೀತಿ 18 ನಮೂನಿ ನಿಮಗೆ ನ್ಯೂಟ್ರಿಷನ್ ಸಿಗುತ್ತೆ. ಅದಾದಮೇಲೆ NPK ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಇದರಲ್ಲಿ. ಅದಾದಮೇಲೆ ಸಾಯಿಲ್ ಕಂಟೆಂಟ್ ಎನ್ರಿಚ್ ಮಾಡ್ತಕ್ಕಂಥ ಎಲ್ಲ ಲಘು ಪೋಷಕಾಂಶಗಳು ಇದರಲ್ಲಿ ಇರುತ್ತೆ. ಈ ಗೋನಂದ ಜಲನ ಯಾವ ಬೆಳೆಗೆ ಹಾಕ್ಬೇಕನ್ನೋದು ರೈತರಿಗೆ ಕನ್ಫ್ಯೂಷನ್ ಇರುತ್ತೆ. ಈ ವಿಶೇಷವಾಗಿ ಈ ಗೋನಂದ ಜಲನ ಎಲ್ಲ ಬೆಳೆಗಳಲ್ಲೂ ಬಳಸ್ಬೋದು. ಸಾಧಾರಣವಾಗಿ ಅಡಿಕೆ, ಬಾಳೆ, ಮಾವು, ತೆಂಗು, ಆಮೇಲೆ ತರಕಾರಿ ಬೆಳೆಗಳು ಟೊಮ್ಯಾಟೊ, ಈರುಳ್ಳಿ ಅಥವಾ ಹೀರೆಕಾಯಿ, ಸೌತೆಕಾಯಿ ಏನೇ ಬೆಳೀಲಿ ಸರ್ ಎಲ್ಲದಕ್ಕೂ ಆದರೆ ಬಳಸ್ತಕ್ಕಂಥ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನೀವು ನಮ್ಮ ಕಸ್ಟಮರ್ ಕೇರ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಯಾವ ಬೆಳೆಗೆ ಯಾವ ರೀತಿ ಹಾಕಬೇಕಂತ ಹೇಳಿದರೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ವಿಭೂತಿ ಆದೆ, ಸತ್ತರೆ ಗೋನಂದ ಜಲವಾದೆ ಅಂತ ಹೇಳಿ ಒಂದು ಮಾತಿದೆ ಸರ್. ಒಂದು ಆಕಳ ಪೂರ್ತಿ ಅದರದ್ದು ದೇಹದ ಅಂಶ ಪ್ರತಿನಿತ್ಯನೂ ಬಳಕೆಗೆ ಬಂದೇ ಬರುತ್ತೆ. ಅದು ಹಾಲು ಹಿಂಡುತ್ತೆ, ಸಗಣಿ ಹಾಕುತ್ತೆ, ಅದು ನಮಗೆ ಗೊಬ್ಬರ ಕನ್ವರ್ಟ್ ಆಗುತ್ತೆ, ವಿಭೂತಿ ಆಗುತ್ತೆ. ತೀರ್ಕೊಂಡ್ಮೇಲೆ ಗೋನಂದ ಜಲನೂ ಆಗ್ಬಿಟ್ಟು ನಮ್ಗೆ ಪೂರ್ತಿ ಇಡೀ ದೇಹದಾನ ಹೆಂಗೆ ನಾವು ಮನುಷ್ಯರು ದೇಹದಾನ ಮಾಡ್ತೀವೋ ಆ ರೀತಿ ತಂದು ದೇಹದಾನ ಮಾಡಿಬಿಟ್ಟು ಹೊಲಕ್ಕೆ ಒಳ್ಳೆ ಗೊಬ್ಬರ ಕೊಟ್ಟಿದೆ. ನಮ್ಮ ರೈತರು ಇದನ್ನ ಅರ್ಥಕೊಂಡ್ಬಿಟ್ಟು ಬಳಕೆ ಮಾಡೋದನ್ನ ಕಲಿಬೇಕು ಸರ್. ಈ ಗೋನಂದ ಜಲ ನಮ್ಮಲ್ಲಿ 5 ಲೀಟರ್ ಪ್ಯಾಕೇಜಿಂಗ್ನಲ್ಲಿ ಬರುತ್ತೆ. ಮಿನಿಮಮ್ ಆರ್ಡ್ರ್ 5 ಲೀಟರ್, ಮ್ಯಾಕ್ಸಿಮಮ್ ಎಷ್ಟಾದ್ರು ತಗೊಳ್ಳಿ. 5 ಲೀಟರ್ನ ನೀವು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 2 kg ಬೆಲ್ಲ ಮತ್ತು 2 kg ಹಸೆ ಕಡ್ಲಿ ಹಿಟ್ಟು ಹಾಕಿ 3 ದಿನ ನೆನೆ ಇಡಬೇಕಾಗುತ್ತೆ. ಮತ್ತೆ ಯಾಕಪ್ಪ ಇದು ನೆನೆ ಇಡಬೇಕಂತ ಕೇಳಿದ್ರೆ ಸರ್, ನಾವು ಇಲ್ಲಿ ಕ್ಯಾಪನ್ನು ಮುಚ್ಚಿ ಕಳಿಸಿರ್ತೀವಿ ಸರ್. ಇದರಲ್ಲಿ ಅನೈರೋಬಿಕ್ ಬ್ಯಾಕ್ಟೀರಿಯಾಸ್ಗಳಿರ್ತವೆ, ಅವೆಲ್ಲ ಇನ್ಆಕ್ಟಿವ್ ಸ್ಟೇಜಿಗೆ ಹೋಗಿರ್ತವೆ. ಬೆಲ್ಲ ಮತ್ತು ಕಡಲೆ ಹಿಟ್ಟು ಹಾಕ್ಬಿಟ್ಟು ಇವನ್ನ ಆಕ್ಟಿವೇಟ್ ಮಾಡಬೇಕಾಗತ್ತೆ 3 ದಿನ. ಅದಾದಮೇಲೆ ಒಂದೊಂದು ಗಿಡದ ಬಡ್ಡಿಯಲ್ಲಿ ಅರ್ಧ ಲೀಟರ್ ಹಾಕೋದ್ರಿಂದ ನಿಮಗೆ ಈಸಿಯಾಗಿ ಒಬ್ಬ ವ್ಯಕ್ತಿ ಏನಿಲ್ಲ ಅಂದ್ರೂ ಒಂದು 2000ರಿಂದ 1000 ಗಿಡದವರೆಗೂ ಒಬ್ಬ ವ್ಯಕ್ತಿ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಗೊಬ್ಬರ ಹಾಕಂತ ಹೋಗ್ಬೋದು ಸರ್. ಸರ್, ಈ ಗೋನಂದ ಜಲ ಹಾಕಿದ್ಮೇಲೆ ಕೇವಲ 15 ದಿನದೊಳಗಡೆನೆ ನಿಮಗೆ ರಿಸಲ್ಟ್ ಇರುತ್ತೆ. ರಿಸಲ್ಟ್ ಅಂದ್ರೆ ಯಾವ ಥರನ ನಿಮಗೆ ಹಳ್ಳುದ್ರ ನಿಂದಿರುತ್ತೆ, ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗುತ್ತೆ ಹೊಲದಲ್ಲಿ, ಎರೆಹುಳ ಉತ್ಪತ್ತಿ ಆಗುತ್ತೆ. ಅದಾದಮೇಲೆ ಬಿಳೆ ಬೇರೆ ಹೆಚ್ಚಾಗುತ್ತೆ. ಬೇರೆ ಮೇನು ಸರ್, ಗಿಡ ಬೆಳವಣಿಗೆಗೆ ಬೇರೆ ಇಂಪಾರ್ಟೆಂಟು. ಸಾಕಷ್ಟು ಬಿಳೆ ಬೇರೆ ಬೆಳೆಯುತ್ತೆ. ಅದಾದಮೇಲೆ ಹಳ್ಳುದ್ರೋದು, ಕಾಯಿ ಕಚ್ಕೊಳ್ಳೋದು, ಈ ರೀತಿ ಎಲ್ಲ ಒಂದು ಸಮಸ್ಯೆಗಳಿಗೆ ಗೋನಂದ ಜಲ ನಿಮ್ಗೆ ರಿಸಲ್ಟ್ ಕಾಣ್ಬೋದು ಸರ್. ನೀವು ಮೊನ್ನೆ ಕೋವಿಡ್ ಬಂದಾಗ ಸಾಕಷ್ಟು ಜನಕ್ಕೆ ಕೋವಿಡ್ ಅಟ್ಯಾಕ್ ಆಯಿತು. ಕೆಲವೊಬ್ರಿಗೆ ಬರಲೇ ಇಲ್ಲ. ಯಾಕಪ್ಪ ಯಾರಿಗೆ ಬರಲಿಲ್ಲ ಅಂತಂದರೆ, ಯಾರಲ್ಲಿ ರೆಸಿಸ್ಟೆನ್ಸ್ ಪವರ್ ಭಾಳ ಇತ್ತೋ, ಯಾರಲ್ಲಿ ಅದನ್ನ ತಡೆಗಟ್ಕೊಳ್ತಕ್ಕಂಥ ಶಕ್ತಿ ಇತ್ತು, ಅವ್ರಿಗೆ ಬರಲಿಲ್ಲ. ಹಾಗೆ ಈ ಗೋನಂದ ಜಲ ಬಳಸಿ ಯಾವುದೇ ರೀತಿಯಾದಂಥ ಬೆಳೆ ಬೆಳೆದಾಗ ಇದನ್ನ ಹಾಕಿದಂಥ ಗಿಡಗಳಲ್ಲಿ ತನ್ನಷ್ಟಕ್ಕೆ ತಾನೇ ಆ ರೆಸಿಸ್ಟೆಂಟ್ ಪವರ್ ಬರುತ್ತೆ. ಅಂದರೆ
ಆ ಒಂದು ಯಾವುದೇ ರೀತಿಯ ರೋಗ ಬಂದು ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಸರ್, ನಮ್ಮ ರೈತರು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಒಂದು ವಿಚಾರ. ಸಾಧಾರಣವಾಗಿ ಅಡಿಕೆ ಕೇಳ್ತೀವಿ, ಅಡಿಕೆನ ಕಟ್ ಮಾಡಿ ಒಣಗಿಸ್ತೀವಿ. ಒಣಗಿಸಿದಾದ್ಮೇಲೆ ವೇರಿಯೇಷನ್ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಬರುತ್ತೆ. ಒಂದು 12 ಕೆಜಿಯಿಂದ 16 ಕೆಜಿವರೆಗೂ ಒಣ ಕಾಯಿ ಸಿಗುತ್ತೆ. ಬಟ್ ಈ ಗೋನಂದ ಜಲ ಬೆಳೆಸ್ತಿರ್ತಕ್ಕಂಥ ರೈತರು ಹೇಳ್ತಾರೆ 1 ರಿಂದ 2 ಕೆಜಿ ಹೆಚ್ಚಿಗೆ ಸಿಗುತ್ತೆ, ಅಷ್ಟು ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಅನ್ನೋದು ನಮ್ಮ ರೈತರ ಮಾತಿದೆ. ಅದು ಅಂತಲ್ಲ ಸರ್, ಈಗ ಏನಾಗುತ್ತೆ, ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಇದನ್ನ ಹಾಕೋದ್ರಿಂದ ಕೀಪಿಂಗ್ ಕ್ವಾಲಿಟಿ ಅಂತ ಏನು ಹೇಳಿ ಅಂದ್ರೆ, ಟೊಮೊಟೊ ಹಣ್ಣು ಹೊರಗಿಡೋದಕ್ಕೂ ಫ್ರಿಜ್ನಾಗ ಇಡೋಕ್ಕೂ ವ್ಯತ್ಯಾಸ ಇರುತ್ತೆ. ಹೊರಗಡೆ ಇಟ್ಟರು ಫ್ರಿಜ್ನಲ್ಲಿ ಇಷ್ಟಷ್ಟೇ ನಾವು ಕ್ಲಿಯರ್ ಆಗಿರ್ಬೇಕಪ್ಪ ಅಂತಂದ್ರೆ, ಗೋನಂದ ಜಲ ಬೆಳೆದಿರ್ತಕ್ಕಂಥ ಒಂದು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಒಳ್ಳೆ ಟೇಸ್ಟು ಬರುತ್ತೆ, ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಆಗುತ್ತೆ. ಸರ್, ಒಂದು ಮಾತು, ಆನೆ ಇದ್ರು ಕೋಟೆ ಸತ್ರು ಕೋಟೆ ಅಂತ ನೀವು ಹಿಂದೆ ಎಲ್ಲ ಕೇಳಿರ್ತೀರ. ಬಟ್ ಈಗ ಹಂಗಲ್ಲ ಸರ್. ನಾನೊಬ್ಬ ಗೋಪ್ರೇಮಿಯಾಗಿ ಗೋ ಇದ್ರು ಕೋಟಿ, ಗೋ ಇಲ್ಲಿ ಸತ್ರು ಕೋಟಿ. ಅಂದ್ರೆ ಇದ್ದಾಗ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅಷ್ಟೇ ನೋಡಿದ್ರೆ, ಸತ್ತ ಮೇಲೂ ಸಹ ನಮಗೆ ಗೊಬ್ಬರ ಆಗಿ ಒಳ್ಳೆ ಇಳುವರಿ ಕೊಡ್ಲಿಕ್ಕೆ ಸಹಾಯ ಮಾಡ್ತೈತಂತ ಅಂದಕ್ಕೆ ಈ ಮಾತು ಅದಕ್ಕೆ ಹೋಲಿಸ್ಬೋದು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ದು ಯಾವ ಊರು? ನಮ್ಮದು ಭದ್ರಾವತಿ ಹತ್ರ ಶ್ರೀರಾಮನಗರ. ಮೊದಲಿಂದ ಏನೆಲ್ಲ ಕೆಲಸ ಮಾಡ್ಕೊಂತ ಬಂದಿದ್ರಿ? ಮೊದಲೆಲ್ಲ ನಾನು ಆರ್ಮಿಲಿದ್ದೆ. ಅಲ್ಲಿಂದ ಆರ್ಮಿಯಿಂದ ಬಂದು 25 ವರ್ಷ ಆಯಿತು. ಇದೆಲ್ಲ ಗುಡ್ಡ ಗಿಡ ಎಲ್ಲ ತೆಗೆದು ಈಗ ಅಡಿಕೆ ಮಾಡಿ 5ನೇ ವರ್ಷ 6ನೇ ವರ್ಷ ಸ್ಟಾರ್ಟ್ ಆಗಿದೆ. ಸರ್, ಈಗ ನಮ್ದು ಒಂದು ಏನು ನೀವು ಗೋನಂದ ಜಲ ಅಂತ ಏನ್ ಗೊಬ್ಬರ ಬಳಸ್ತಾ ಇದೀರೋ, ಇದನ್ನ ಬಳಸೋದ್ರಿಂದ ನಿಮ್ಗೆ ಖರ್ಚು ವೆಚ್ಚ ಅಥವಾ ಗಿಡಗಳ ಬದಲಾವಣೆ ಏನೇನೆಲ್ಲ ನೀವು ಕಂಡಿದ್ದೀರಾ ಸರ್? ತುಂಬ ಬದಲಾವಣೆ ಆಗಿದೆ ಸರ್. ನಾನು ಮೊದಲು ಗೊಬ್ಬರ ಹಾಕೋದ್ಕಿಂತ ಈ ಗೋನಂದ ಜಲ ಹಾಕಿದ್ಮೇಲೆ ನಾನು ತಗೊಂಡು 4 ತಿಂಗಳಾಯಿತು. 15 ದಿವಸಕ್ಕೆ ನನಗೆ ಇದು ರಿಸಲ್ಟ್ ಗೊತ್ತಾಯಿತು. ಏನು ಅಂತ 15 ದಿನದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಯ್ತು. ಓಕೆ ಸರ್. ಆಮೇಲೆ ಈಗ ಹಾಕಲಿಕ್ಕೆ ಒಂದು ನೋಡಿ, ತಿಪ್ಪಿ ಗೊಬ್ಬರ ಇವತ್ತು ನಿಮ್ ಹೊಲಕ್ಕೆ ಏರ್ಸ್ಬೇಕಪ್ಪ ಅಂತಂದ್ರೆ ಸರಿ ಸುಮಾರು ಒಂದು 10,000 ರೂಪಾಯಿ ಟ್ರ್ಯಾಕ್ಟರ್ ಸೇರ್ತು ಗೊಬ್ಬರ ಹೇರಲಿಕ್ಕೆ. ಅಂತದ್ರಲ್ಲಿ ಗೋನಂದ ಜಲನ ನೀವು ಬಳಸಿದ್ರಿ, ಯಾವ ರೀತಿ ನಿಮ್ಗೆ ಉಪಯೋಗ ಆಯ್ತು ಸರ್? ತುಂಬಾ ಅನುಕೂಲ ಆಯ್ತು. ನೀವು ಯಾವ ತರ ಹೇಳಿದ್ರಿ ಅದೇ ಥರನೇ ಡ್ರಮ್ಮಿಗೆ ಹಾಕಿ 5 ಲೀಟ್ರಿಗೆ 500 ಲೀಟ್ರಿಗೆ ಹಾಕಿ ಅದನ್ನು ನೀರು ತುಂಬಿ ಅದಕ್ಕೆ 2 ಕೆಜಿ ಬೆಲ್ಲ 2 ಕೆಜಿ ಕಡಲೆ ಹಿಟ್ಟು ಹಾಕಿ ಅದನ್ನ ನೀರಲ್ಲಿಟ್ಟು 3 ದಿವಸದ ಮೇಲೆ ಹಾಕಿದೆ. ಅರ್ಧ ಲೀಟ್ರ್ ಹಾಕಕ್ಕೆ ಹೇಳಿದ್ರೆ 3/4 ಲೀಟ್ರ್ ಹಾಕಿದ್ದೀವಿ. ತುಂಬ ಚೆನ್ನಾಗಿ ರೇಟ್ ಬಂದಿದೆ. ಈಗ ನಮ್ಮ ವೀಕ್ಷಕರಿಗೆ ಅಥವಾ ಬೇರೆ ರೈತರು ಏನು ನಮ್ಗೆ ಹೊಸದಾಗಿ ಇದನ್ನ ಬಳಸ್ಲಿಕ್ಕೆ ಅಂತ ಬರುತ್ತೆ, ಅವ್ರಿಗೆ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ? ತುಂಬ ಚೆನ್ನಾಗಿದೆ, ಖರ್ಚು ಕಡಿಮೆ, ಯಾವುದೂ ಇದಿಲ್ಲ, ಆಳು ಕೊಟ್ಟು ಮಾಡಬೇಕು ಅಂತೇನಾಗಿಲ್ಲ, ಅದನ್ನು ಕೆತ್ಬಿಟ್ಟು ಗುಣಿಸುತ್ತ ಮಾಡಬೇಕು ಅಂತೇನಿಲ್ಲ. ಅದರಲ್ಲಿ ಎಲ್ಲ ಏನು ಡ್ರಮ್ಗೆ ಹಾಕ್ತೀವೋ ಹಾಕ್ಬಿಟ್ಟು ಅರ್ಧ ಲೀಟ್ರ್ ಹಾಕಿದ್ರೆ ಸಾಕು 1 ಎಕರೆಗೆ. ಸರ್, ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಇದ್ರೆ ನಾವು ಎಲ್ಲಾ ಒಂದು ಮರಗಳಲ್ಲಿ ಕೂಡ ಹೊಂಬಾಳೆ ಹೊಡೆದಿದೆ, ಕಾಯಿ ಹಿಡ್ಕೊಂಡಿದೆ. ಇದ್ರ ಬಗ್ಗೆ ನೀವೇನ್ ಸರ್, ಇದು ಗೋನಂದ ಜಲ ಹಾಕೋದ್ರಿಂದ ಇದಕ್ಕೆ ಉಪಯೋಗ ಆಗುತ್ತೆ? ತುಂಬಾ ಉಪಯೋಗ ಆಗಿದೆ. ಅವಾಗ ಏನು ಇರ್ಲಿಲ್ಲ ನಮ್ದು. ಈಗ ನೋಡಿ, ಒಂದು ಬಿಡೋದಲ್ಲ 3 4 ಬಿಟ್ಟಿದ್ದಾವೆ. ಗೊನೆನೂ ಚೆನ್ನಾಗಿ ಕಟ್ತಾ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಒಂದು ರೈತರು ಗೋನಂದ ಜಲವನ್ನ ಸತತವಾಗಿ 4 ತಿಂಗಳ ಹಿಂದೆ ನಮ್ಮ ಕಡೆಯಿಂದ ಖರೀದಿಸ್ಬಿಟ್ಟು ಇದನ್ನ ಹಾಕಿದ್ರು. ಏನಪ್ಪಾ ಅಂದ್ರೆ, ವಿಶೇಷವಾಗಿ ಇದರಲ್ಲಿ 18 ನಮ್ನಿ ನ್ಯೂಟ್ರಿಷನ್ ಸಿಗುತ್ತೆ. ಜಿಂಕು, ಬೋರಾನು, ಪ್ರಾಸ್ಪರಸ್, ಮ್ಯಾಗ್ನೀಷಿಯಮ್, ಸಲ್ಫರ್, ಪೊಟ್ಯಾಶಿಯಂ, ನೈಟ್ರೋಜನ್, ಈ ರೀತಿ. ಗೋನಂದ ಜಲದಲ್ಲಿ ನಮ್ಮಲ್ಲಿ 2 ಕ್ವಾಲಿಟಿ ಇದೆ ಸರ್. ಒಂದು ರೆಡ್ ಕಲರ್ ಬಾಕ್ಸ್ ನಾರ್ಮಲ್, ಒಂದು ಬ್ಲೂ ಕಲರ್ ಬಾಕ್ಸ್ ಸ್ಪೆಷಲ್. ಏನಪ್ಪಾ ಇದಕ್ಕೂ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಇದರಲ್ಲಿ ಬರೀ ಪಂಚಗವ್ಯಗಳನ್ನು ಹಾಕಿ ಮಾಡಿರೋದು. ಇದು ಈ ಸ್ಪೆಷಲ್ ಏನಿದೆ, ಇದಕ್ಕೆ ಫಿಶ್ ಅಮಿನೋ ಆಸಿಡ್, ಅಲೋವೆರಾ ಎಕ್ಸ್ಟ್ರಾಕ್ಟ್, ಕ್ಯಾಕ್ಟಸ್ ಎಕ್ಸ್ಟ್ರಾಕ್ಟ್ ಅನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ಕ್ವಾಲಿಟಿಯನ್ನೇ ಇನ್ನೂ ಹೆಚ್ಚಿಗೆ ಕೊಡಬೇಕು, ರೈತರಿಗೆ ಇನ್ನೂ ಗುಣಮಟ್ಟದ ಸಿಗಬೇಕು ಅನ್ನೋದಕ್ಕೋಸ್ಕರ ಇದನ್ನ ಸ್ಪೆಷಲ್ ಎಡಿಷನ್ ಅನ್ನ ತಂದಿರೋದು. ಅಡಿಕೆ ಗಿಡಗಳಿಗೆ ಸ್ಪೆಷಲ್ ಎಡಿಷನ್ ವರ್ಷಕ್ಕೆ 1 ಸರ್ತಿ ಕೊಟ್ರೆ ಸಾಕು, ನಾರ್ಮಲ್ 2 ಸರ್ತಿ ಕೊಟ್ರೆ ಸಾಕು ಸರ್. ಸರ್, ಹಿಂದೆ ನಮ್ಮ ಅಜ್ಜರು ಕೃಷಿ ಮಾಡ್ತಿದ್ರು. ಅವಾಗಿನ ಮಣ್ಣಿನ ಕ್ವಾಲಿಟಿನೇ ಬೇರೆ. ಅದ್ರ ಹಿಂದೆ ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ದು. ಆ ಮಣ್ಣನ್ನು ನಾನು ಇವತ್ತು ಕೃಷಿ ಮಾಡ್ತಾ ಇದ್ದೀನಿ ಅಂದ್ರೆ ಭಾಳ ವೇರಿಯೇಷನ್ ಆಫ್ ಸಾಯಿಲ್ ಇದೆ. ಅಂದ್ರೆ ಮಣ್ಣಿನ ಗುಣಮಟ್ಟ ಎಷ್ಟು ಹಾಳಾಗ್ತಿದೆ ರಾಸಾಯನಿಕ ಪದ್ಧತಿಯಿಂದ ಅಂತಂದ್ರೆ, ನಾಳೆ ನನ್ನ ಮಗ ಏನಾರು ಬಂದು ನನ್ನ ಹತ್ರ ಹೊಲ ಐತಪ್ಪ 8 ಎಕರೆ ನೀ ತಗ ಅಂತಂದ್ರೆ, ನಿನ್ನ ವಿಷದ ಹೊಲ ನನಗೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಅಷ್ಟು ಒಂದು ಹೀನಾಯವಾಗಿ ನಾವು ಗೊಬ್ಬರಗಳಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬಿಟ್ಟು ನಮ್ಮ ಮಣ್ಣನ್ನು ಹಾಳು ಮಾಡ್ತಾ ಇದೀವಿ. ಅದರಿಂದ ನಾವು ಹೊರಗಡೆ ಹೆಜ್ಜೆ ಇಡ್ಬೇಕಂದ್ರೆ ಸಾವಯವ ಕೃಷಿಗೆ ಬರ್ಬೇಕು. ಸಾವಯವ ಕೃಷಿಯಲ್ಲಿ ಬಂದು ಸಾವಯವ ಕೃಷಿ ಮಾಡಿ ನಮ್ಮ ರೈತರನ್ನ ಮಣ್ಣನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು.